ವರ್ಷಗಳಿಂದ ದುಮ್ಮಿ ಗೊಲ್ಲರಹಟ್ಟಿ ಮಹಿಳೆಯರಿಗೆ ಅಂಟಿಕೊಂಡಿದ್ದ ಅಸ್ಪೃಶ್ಯತೆ ಪೀಡೆ ಬಿಟ್ಟು ತೊಲಗಿದೆ. ಮುಟ್ಟಾದ ಮಹಿಳೆಯರನ್ನ ಊರಾಚೆ ಇಡ್ತಾ ಇದ್ದ ಮೌಢ್ಯಾಚರಣೆಗೆ ಗ್ರಾಮಸ್ಥರು ಎಳ್ಳು ನೀರನ್ನ ಬಿಟ್ಟಿದ್ದಾರೆ. ಸಮುದಾಯದ ಆರಾಧ್ಯ ದೈವ ಜುಂಜಪ್ಪ ದೇವರ ಮುಂದೆ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಿಇಒ ಸತ್ಯಭಾಮ ಅವರಿಗೆ ಪ್ರಮಾಣ ಮಾಡಿ ಅನಿಷ್ಟ ಪದ್ಧತಿಗೆ ಅಂತ್ಯವನ್ನ ಹಾಡಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗೊಲ್ಲರಹಟ್ಟಿ. ಇಲ್ಲಿ ಮುಟ್ಟಾದ ಮಹಿಳೆಯರನ್ನ ಊರಾಚೆ ಇಡ್ಲಾಗ್ತಾ ಇತ್ತು. ಇಂತಹ ಆಧುನಿಕ ಕಾಲದಲ್ಲೂ ಇಲ್ಲಿನ ಜನರು ಮೌಢ್ಯಾಚಾರಣೆ, ಅಸ್ಪೃಶ್ಯತೆಯನ್ನ ಬಿಟ್ಟಿರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿ ಅಧಿಕಾರಿಗಳ ಕಣ್ಣು ತೆರೆಸಿತ್ತು. ವರದಿಯಿಂದ ಎಚ್ಚೆತ್ತ ಜಿಲ್ಲಾ ಪಂಚಾಯತ್ ಸಿಇಒ ಸತ್ಯಭಾಮ ಡಿಸೆಂಬರ್ 6ರಂದು ಗ್ರಾಮದಲ್ಲಿ ಜಾಗೃತಿ ಸಭೆ ಮಾಡಿದ್ರು. ಸಭೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡದಂತೆ ಅರಿವು ಮೂಡಿಸಿದ್ರು. ಇದೀಗ ಮಾತು ತಪ್ಪದ ಗ್ರಾಮಸ್ಥರು ಮಹಿಳೆಯರ ಜೊತೆ ಸಭೆ ನಡೆಸಿ ಅನಿಷ್ಟ ಪದ್ಧತಿಗೆ ಬ್ರೇಕ್ ಹಾಕಿದ್ದಾರೆ. ಇದರಿಂದ 40ಕ್ಕೂ ಹೆಚ್ಚು ಗೊಲ್ಲರಹಟ್ಟಿಗಳಿಗೆ ಮಾದರಿಯಾಗಿದ್ದಾರೆ. ಆ ತೀರ್ಮಾನ ಮಾಡ್ಕೊಂಡು ನಾವೆಲ್ಲ ಒಪ್ಪಿಕೊಂಡಿದ್ವಿ ಅಂತೇಳಿ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ವಿ. ಆ ಪ್ರಮಾಣಕ್ಕೆ ನಾವೆಲ್ಲರೂ ಭದ್ರಾಗಿದ್ವಿ. ನಾವು ಮಾತಿಗೆ ಭದ್ರಾಗಿದ್ವಿ. ನಾವು ಮಾತು ತಪ್ಪೋದಿಲ್ಲ. ಹಂಗೇನಾರು ಆದರೆ ಅವ್ರ ಮೇಡಮ್ ದೂರ ತಂಬಿಸಿದ್ರೆ ಅವತ್ತು ನಾವು ಅವರೊಳಗೆ ಸೇರ್ಕೊಂಡು ಅದಕ್ಕೆ ತಕ್ಕ ಶಿಕ್ಷೆ ಮಾಡೋದು. ನಾವು ನೀವು ಹೇಳಿದ ಪ್ರಕಾರ ನಾವು ನಡ್ಕೊಂತೀವಿ. ನಿಮ್ಮ ಟಿ ವಿ ಮಾಧ್ಯಮದವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸಿ ನಮ್ಮ ಗುರುದಿ ದುಮ್ಮಿಗೊಳ್ಳರಟ್ಟಿಗೆ ನಾವು ಸರ್ವಿಸ್ ಮುಂದೆ ನಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಮುಟ್ಟಾಕ್ತಾರೆ ಅಂದ್ರೆ ಹೊರಗಡೆ ಹಾಕ್ತಾರೆ. ಅವರು ಇನ್ನು ಮುಂದೆ ಮನೆ ಒಳಗೆ ಇರಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಆಗಿದೆ. ಎಲ್ಲರೂ ಒಪ್ಪಿದ್ದಾರೆ, ಪ್ರಮಾಣ ಮಾಡಿದ್ದಾರೆ. ಅಂದ್ರೆ ನ್ಯೂಸ್ ಚಾನೆಲ್ಸ್ ಅಂತಂದ್ರೆ ಒಂದು ಸಾಮಾಜಿಕ ಕಳಕಳಿ ಹೇಗಿದೆ ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ಮುಖ್ಯವಾಗಿ ಹೃತ್ಪೂರ್ವಕವಾದ ವಂದನೆಗಳು ನಿಮಗೆ. ಬಿಸಿಲು, ಮಳೆ, ಗಾಳಿ, ಸಿಡಿಲು, ಗುಡುಗು, ಹಾವು, ಚೇಳುಗಳ ಭಯದಲ್ಲಿಯೇ ಊರಾಚೆ ಇರ್ತಾ ಇದ್ದ ಮಹಿಳೆಯರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ನ್ಯೂಸ್ 18 ಕನ್ನಡದ ಜೊತೆ ಸಂತಸ ಹಂಚಿಕೊಂಡಿದ್ದು ಕೃತಜ್ಞತೆ ತಿಳಿಸಿದ್ದಾರೆ. ಹೊರಗಡೆ ಇರ್ತಿದ್ರಲ್ಲ, ನಮ್ನೇನ್ ಮುಟ್ಟಿಸ್ಕೊಂತಿದ್ದಿಲ್ಲ, ನೀರ್ ಹಾಕ್ತಿದ್ದಿಲ್ಲ, ಸರಿಯಾಗಿ ಊಟ ಅದು ಅದರಿಂದ ಒಂಥರ ಹಿಂಸೆ ಅನಿಸ್ತಿತ್ತು. ಮೂಢನಂಬಿಕೆ ಹೋದಂಗಾತು. ಈಗ ಸೌಲಭ್ಯ ಸಿಕ್ಕಂಗೆ ನಾವು ಒಳಗಡೆ ಇರ್ಬೋದು, ನಮ್ಮನ್ನ ದೂರ ಇಡಲ್ಲ, ನಾವು ಚೆನ್ನಾಗಿರ್ತೀವಿ ಅಂತ ಖುಷಿ ಆಯ್ತು. ನಮ್ಗೆ 3 ದಿವಸ ತನಕ ಡೇಟ್ ಆದಾಗ ಹೊರಗಿಕ್ಕರು ನೀರ್ ಹಾಕ್ತಿದ್ದಿಲ್ಲ, ಬಟ್ಟೆ ಕೊಡ್ತಿದ್ದಿಲ್ಲ, ನೆರಳು ಹಾಯಿಸ್ಕೊಂತಿದ್ದಿಲ್ಲ, ಸಣ್ಣ ಪಾಪರ್ನೆಲ್ಲ ಬಿಟ್ಟು ಹೋಗ್ಬೇಕಾಯ್ತು ಹೊರಕ್ಕೆ. ಈಗ ಬಹಳ ಖುಷಿ ಆಯ್ತು ಮೇಡಮ್ ಅವ್ರು ಬಂದು ನಮ್ಮನ್ನ ಒಳಗ್ ಬಿಟ್ಟಿದ್ಕೆ. ನಾವು ಇದನ್ನ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಇಂಥ ಜುಂಜಪ್ಪನ ಇಟ್ಕೊಂಡೆ ಅವ್ರು ಬಿಟ್ಟಿದಾರೆ, ನಾವ್ಯಾಕೆ ಬಿಡಬಾರ್ದು ಅಂತ ಕೆಲವರಿಗೆಲ್ಲ ಇದು ಅರಿವಾಗು. ನಾವು ಎಲ್ಲರೂ ಸುತ್ತಮುತ್ತಲ ಹಳ್ಳಿಯರೆಲ್ಲ ಎದುರಿರೋದಲ್ಲ ಇದಕ್ಕೆಯ, ಈ ಜುಂಜಪ್ಪಕ್ಕೆ ಎದುರಿರೋದು. ಈಗ ನಾವೇ ಬಿಡ್ತೀವಿ ಅಂತಂದಾಗ ಅವರು ಕೂಲಂಕುಷ ಬಿಡ್ತಾರೆ. ರಜಾರದರೆಲ್ಲ ಒಳಗಿರ್ತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ವಿ. ಅದ್ರ ಪ್ರಕಾರ ನಾವು ಇದ್ಕೊಂಡು ಒಟ್ಟಾರೆ ತಲತಲಾಂತರದಿಂದ ಆಚರಿಸಿಕೊಂಡು ಬಂದಿದ್ದ ಅನಿಷ್ಟ ಪದ್ಧತಿಗೆ ದುಮ್ಮಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಬ್ರೇಕ್ ಬಿದ್ದಿದೆ. ನ್ಯೂಸ್ 18 ಕನ್ನಡದ ವರದಿ ಹಾಗೂ ಅಧಿಕಾರಿಗಳ ಜಾಗೃತಿ ಸಭೆ ಅನಿಷ್ಟ ಪದ್ಧತಿಯನ್ನ ದೂರ ಮಾಡುವಲ್ಲಿ ಯಶಸ್ವಿಯಾಗಿದೆ. ಮನೆಯಲ್ಲೇ ಇರುತ್ತೇವೆ, ಜುಂಜಪ್ಪನ ಮೇಲೆ ಪ್ರಮಾಣ ಮಾಡುತ್ತೇವೆ. ವಿನಾಯಕ್ ತೋಡರನಾಳ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ 26 ಡೆತ್ ಡೇ ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.